ಧ್ರುವ ಸರ್ಜಾ ಸಿನಿಮಾದ ಮೇನ್ ಹೈಲೈಟ್ ಪರ್ಟಿಕ್ಯುಲರ್ ಆಗಿ ಡೈಲಾಗ್ಸ್ ವಿಷಯವಾಗಿ ಬಂದಾಗ ನಿಮ್ಮ ಫ್ಯಾನ್ಸ್ಗೆ ನೀವು ಅವರ ಎಕ್ಸ್ಪೆಕ್ಟೇಷನ್ ರೀಚ್ ಆಗುತ್ತೆ 100%. ಎಷ್ಟು ಬೇಕೋ ಅಷ್ಟು ತೂಕವಾಗಿ ಮಾತಾಡ್ತಾನೆ. ಕತೆಗೆ ಏನು ಬೇಕೋ ಆ ಥರ ಮಾಡ್ತಾರೆ. ಧ್ರುವ ಸರ್ಜಾ ಅವರ ಫ್ಯಾನ್ಸ್ಗೆ ಹೇಳಿ ನನ್ನ ಫ್ಯಾನ್ಸ್ ಅಂತ ಏನು ನನ್ನ VIP ಹೇಳ್ತಿರೋ ಅವರು ಅವ್ರ ಫ್ರೆಂಡ್ಸ್ನ ಕರ್ಕೊಂಡ್ಬಂದಿರ್ತಾರಲ್ಲ ಬಾರ ಹೊಡೆಯ ಆಗಲಿ ಅಂತ. ಸೊ ಅವ್ರಿಗೂ ಇಷ್ಟ ಆಗಬೇಕು ಅಂದರೆ ಅಲ್ಲಿ ನಿಜವಾಗ್ಲೂ ವಿಷಯ ಇರಬೇಕು ಅಥವಾ ಕೆಲಸ ಕರೆಕ್ಟಾಗಿ ಮಾಡಿರ್ಬೇಕು. ಸಾಕಷ್ಟು ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ತಾನೆ ಬಂದಿರ್ತಾರೆ ಈ ಸಿನಿಮಾಗಳನ್ನ ಮಾಡಿರ್ತಾರೆ. ಸೈಜ್ ಆಗಿದೆ ಇದೊಂದು ನೋಡಿ ಇದ್ರಲ್ಲಿ ಸರಿ ಸೈಜ್ ಐತಿ. ಆ್ಯಕ್ಷನ್ ಅಷ್ಟೇ ನಾವು ಇಷ್ಟಪಟ್ಟು ಮಾಡೋದು ಧ್ರುವ ಸರ್ಜಾ ಡ್ಯಾನ್ಸ್. ಈ ಸಿನಿಮಾದು ನಾವು ಡ್ಯಾನ್ಸ್ ನಿರೀಕ್ಷೆ ಮಾಡ್ತೀವಿ. ಅಯ್ಯೋ ನಾನು ಅದನ್ನೇ ಯಾವ ಪ್ಲಾಟ್ಫಾರ್ಮ್ನ ನಾನು ಈಸಿಯಾಗಿ ತಗೊಳ್ಳಲ್ಲ. ನಾನು ಇಲ್ಲಿ ಏನು ಮಾಡೋಕ್ಕಾಗಲ್ವೋ ಅಲ್ಲಿ ಸ್ಕ್ರೀನಲ್ಲಿ ಮಾಡಿದ್ರು ಕರೆಕ್ಟಾಗಿ ಮಾಡಿದ್ರೆ ನಾನು ಅವಾಗಲೇ ನಾನು ಹೀರೋ ಅಂತ ಒಪ್ಕೊಳ್ಳೋದು. ಇಲ್ಲಾಂದ್ರೆ ನಾನು ಆ್ಯಸ್ ಅನ್ ಆಡಿಯೋ ನಾನು ಒಪ್ಕೊಳ್ಳಲ್ಲ. ಹಾಯ್ ಹಲೋ ನಮಸ್ಕಾರ. ಪರಭಾಷಾ ಸಿನಿಮಾಗಳು ಕನ್ನಡದ ನೆಲದಲ್ಲಿ ರಿಲೀಸ್ ಆಗೋದನ್ನ ನೋಡಿಕೊಂಡು ಕನ್ನಡ ಸಿನಿಮಾಗಳು ರಿಲೀಸ್ ಆಗೋ ಕಾಲ ಒಂದಿತ್ತು. ಆದರೆ ಈಗ ಕನ್ನಡದ ಟ್ರೈಲರ್ಗಳು ಸಿನಿಮಾಗಳು ರಿಲೀಸ್ ಆಗೋದನ್ನು ನೋಡಿಕೊಂಡು ಬೇರೆ ಪರಭಾಷೆಯ ಸಿನಿಮಾಗಳು ರಿಲೀಸ್ ಆಗೋಕ್ಕೆ ಪ್ಲ್ಯಾನ್ ಮಾಡ್ಕೊಳ್ತಿದ್ದಾರೆ. ಸೊ ಈಗ ಕನ್ನಡ ಸಿನಿಮಾ ಇಂಡಸ್ಟ್ರಿ ಆ ಲೆವೆಲ್ಗೆ ಹೋಗಿದೆ. ಈಗ ಅದರ ನೆಕ್ಸ್ಟ್ ಲೆವೆಲ್ಲು ವರ್ಲ್ಡ್ ವೈಡ್ ಕನ್ನಡ ಸಿನಿಮಾ ನೋಡುವಂಥ ಕಾಲ ಬಂದಿದೆ. ಈ ಕನ್ನಡ ಸಿನಿಮಾವನ್ನು ವರ್ಲ್ಡ್ ವೈಡಿಗೆ ತಗೊಂಡು ಹೋಗ್ತಿರೋ ನಮ್ಮ ಕನ್ನಡ ಸ್ಟಾರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ, ಧ್ರುವ ಸರ್ಜಾ ಅವರು ಇದ್ದಾರೆ. ಇತ್ತೀಚೆಗಷ್ಟೇ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ನ ಅಟೆಂಡ್ ಮಾಡಿ ಬಂದಿದ್ದಾರೆ. ಹೇಗಿತ್ತು ಅದರ ಅನುಭವ ಮಾತಾಡ್ಸ್ತಾ ಹೋಗೋಣ. ಧ್ರುವ ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಬ್ರೋ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಚೆನ್ನಾಗಿದ್ದೀನಿ ಬ್ರತ. ಸೊ ಹೇಗಿತ್ತು ಅನುಭವ? ಯಾಕೆಂದರೆ ಫಸ್ಟ್ ಟೈಮ್ ಒಂದು ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್, ಕನ್ನಡದ ಸ್ಟಾರ್ ಒಬ್ಬರು ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ನ ಅಟೆಂಡ್ ಮಾಡಿ ಬಂದಿದ್ದೀರಾ. ಸೊ ಹೇಗಿತ್ತು ಅದರ ಅನುಭವ ಅಂತ? ಆರ್ಗನೈಸ್ಡ್ ಆಗಿತ್ತು ಇವೆಂಟ್. ಅಲ್ಲಿ ಕೇಳಿದಂಥ ಪ್ರಶ್ನೆಗಳು ನಿಜಕ್ಕೂ ನಮಗೆ ಏನೋ ಅವ್ರದ್ದು ಆ್ಯಕ್ಸೆಂಟ್ ಏನೋ ಅರ್ಥ ಆಗಲ್ವೋ ಏನೋ ಅಂದ್ಕೊಂಡಿದ್ವಿ. ಸೊ ಹಿಂದಿನ ದಿವಸ ಮೀಟ್ ಆ್ಯಂಡ್ ಗ್ರೀಟ್ ಅಂತ ಮಾಡಿದಾಗ ಒಂಚೂರು ಮಾತಾಡಿದ್ದೆ ಅವ್ರ ಹತ್ರ. ಸೊ ಐ ಥಾಟ್ ಐ ಕ್ಯಾನ್ ಮ್ಯಾನೇಜ್. ಬಟ್ ಅವತ್ತಿನ ದಿವಸ ಐ ಥಿಂಕ್ ಮ್ಯಾನೇಜ್ ಮಾಡಿದ್ವಿ ಅಂತ ಒಂದು ಫೀಲು. ಅಲ್ಲಿ ಮುಂಬೈಯಲ್ಲಿರೋರೆಲ್ಲ ನಿಜವಾಗ್ಲೂ ಖುಷಿಯಾಗಿತ್ತು. ತುಂಬ ಚೆನ್ನಾಗಿತ್ತು ಪ್ರೆಸ್ ಮೀಟು ಅಂತ ಹೇಳಿದ್ರು. ಆಫ್ಕೋರ್ಸ್ ಇಲ್ಲಿ ನಮ್ಮವ್ರೂ ಎಲ್ಲರೂ ಚೆನ್ನಾಗಿತ್ತು ಅಂತಲೇ ಹೇಳಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಟ್ರೈಲರ್ ಚೆನ್ನಾಗಿ ರೀಚ್ ಆಯಿತು ಅನ್ನೋದು ಒಂದು ಖುಷಿ. ಓಕೆ, ನೀವು ಫಸ್ಟ್ ಮುಂಬೈಗೆ ಹೋದ್ರು, ಆದರೆ ನೀವು ಬಾಲಿವುಡ್ ಫಸ್ಟ್ ಅಂತ ಹೇಳಲ್ಲ. ಯಾಕೆಂದರೆ ಈಗಾಗಲೇ ನಿಮ್ಮ ಸಿನಿಮಾಗಳು ಹಿಂದಿಗೆ ಡಬ್ ಆಗಿ ಒಳ್ಳೆ ರೀಚ್ ಸಿಕ್ಕಿದೆ. ಹಂಗೆ ನೋಡಿದ್ರೆ ಪೊಗರು ಅತಿ ಹೆಚ್ಚು ಸಲ ಟೆಲಿವಿಷನ್ ಟೆಲಿಕಾಸ್ಟ್ ಆಗಿದೆ ಅಂತ ಕೂಡ ಹೇಳ್ತಾರೆ. ಈಗ ಇಂಟರ್ನ್ಯಾಷನಲ್ ರೀಚ್ ಆಗಬೇಕಾದ್ರೆ ನಿಮ್ದೊಂದು ನಿರೀಕ್ಷೆ ಇರುತ್ತಲ್ವಾ? ಸೊ ಈ ಟ್ರೈಲರ್ ನೋಡಿದಾಗ ಅವರು ಕೇಳಿದಂಥ ಕ್ವಶನ್ಗಳು ಕೇಳಿದಾಗ ನಿಮ್ಗೆ ಅನಿಸ್ತಾ ಓಕೆ ನಾನೇನು ಅಂದ್ಕೊಂಡಿದ್ದೆ ಅದು ರೀಚ್ ಆಗಿದೆ ಅಂತ? ಪೊಗರು ಎಲ್ಲ ಚೆನ್ನಾಗಿ ಒಳ್ಳೆ ವ್ಯೂಸೇ ಹೋಗಿದೆ ಹಿಂದಿಯಲ್ಲಿ. ಬಟ್ ನಾನು ಫಸ್ಟ್ ಟೈಮ್ ಮುಂಬೈಗೆ ಹೋಗಿದ್ದಿದ್ದಲ್ವ, ಯಾವ ರೀತಿ ಏನು ಪ್ರಶ್ನೆಗಳು ಏನು ನಾನೇನು ಮೆಂಟಲಿ ಏನು ಅಂದ್ಕೊಂಡಿರಲಿಲ್ಲ. ಇದನ್ನೇ ಕೇಳ್ಬೋದು, ನಾನು ಹಿಂಗೆ ಹೇಳಬೇಕು ಅಂತ. ಸೊ ಕಾಮಾಗಿ ಹೋಗೋಣ, ನೋಡೋಣ ಹೆಂಗಿರುತ್ತೆ ಸಿಚುಯೇಷನ್, ಹೆಂಗೆ ವಿಲ್ ಗೋ ವಿತ್ ದ ಫ್ಲೋ ಅಂತ ಹೋಗಿದ್ದಿತ್ತು. ಒಳ್ಳೆ ರೆಸ್ಪಾನ್ಸ್ ಇತ್ತು. ಟ್ರೈಲರ್ ನೋಡಾದ್ಮೇಲೆ ಅವರೆಲ್ಲರೂ ತುಂಬಾ ಖುಷಿಯಾದರು. ಒಂಥರ ವಾವ್ ಅನ್ನೋ ಥರ ರಿಯಾಕ್ಟ್ ಮಾಡಿದ್ರು. ಮತ್ತು ಸುಮ್ಮನೆ ಐ ವಿಲ್ ನೆವರ್ ಬಿಲೀವ್ ಇನ್ ಎನಿ ಫ್ಯಾನ್ಸಿ ವರ್ಡ್ಸ್ ಚೆನ್ನಾಗಿದೆ ಅದು ಇದು ಅಂತಲ್ಲ. ಬಟ್ ಸಾಕ್ಷಿ ಏನಂದರೆ ಬಿಸ್ನೆಸ್ ಎನ್ಕ್ವೈರೀಸ್ ಜಾಸ್ತಿ ಆಯಿತು. ಮತ್ತು ನಮಗೆ ಒಂದು ರೇಟಿಗೆ ಕೇಳ್ತಾಯಿದ್ದೆ ಅವರು, ಈಗ ಅದ್ರ ಡಬಲ್ ತ್ರಿಬಲ್ ರೇಟಿಗೆಲ್ಲ ಕೇಳ್ತಾ ಇದ್ದಾರೆ ಈಗ. ಸೊ ವೆನ್ ದಟ್ ಈಸ್ ದ ಕೇಸ್, ಓಕೆ ಚೆನ್ನಾಗಿ ಪೆನಿಟ್ರೇಟ್ ಆಗಿದೆ ಅಂತ ನನಗೊಂದು ಫೀಲ್ ಆಯಿತು. ರಿಯಲಿ ಹ್ಯಾಪಿ ಫಾರ್ ದ್ಯಾಟ್. ಓಕೆ, ಈಗ ಸಿನಿಮಾದ ಕಾಪಿ ರೆಡಿ ಆಯಿತು. ಸೊ ಇದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗುತ್ತೆ ಅಂತ ನೀವು ಡಿಸೈಡ್ ಮಾಡಿದ್ರಿ ಅಂತ. ಸೊ ಆ ಟೈಮಲ್ಲಿ ನಿಮಗೆ ಈಗ ಏನು ಚೈನೀಸು ಅಥವಾ ಜಾಪನೀಸ್ ಭಾಷೆಗಳಿಗೆ ನಿಮಗೆ ಡಬ್ಬಿಂಗ್ ಮಾಡಿ ರಿಲೀಸ್ ಮಾಡೋ ಪ್ಲ್ಯಾನ್ಸ್ ಬಂದಾಗ ಸೊ ನೀವು ಅಂದ್ಕೊಂಡಿರ್ತೀರ ಇದು ಆ ಭಾಷೆಗೆ ಇದು ಎಷ್ಟು ಸೂಟಬಲ್ ಆಗುತ್ತೆ ಅಂತ? ಯಾಕೆಂದರೆ ಇದು ಒಬ್ಬ ಇಂಡಿಯನ್ ಸಿನಿಮಾ. ಸೊ ಅಲ್ಲಿ ಆ ಭಾಷೆಗೆ ಅಡಾಪ್ಟ್ ಆಗಲಿಕ್ಕೆ ಏನೇನೆಲ್ಲ ಚೇಂಜಸ್ ಯಾರು ಮಾಡ್ಕೊಂಡಿದ್ರ? ಇಲ್ಲ ಬ್ರೋ, ಇದು ಮೇಜರ್ ಏನು ಅಂದರೆ ಇದು ಯೂನಿವರ್ಸಲ್ ಥೀಮ್ ಇರೋವಂಥ ಒಂದು ಕತೆ. ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಇದು. ಸೊ ಸಸ್ಪೆನ್ಸ್ ಅನ್ನೋದು ನೀವು ಎಲ್ಲೋದ್ರೂ ಅದೇ ಇರುತ್ತೆ. ಸಸ್ಪೆನ್ಸ್ನ ಫಾಲೋ ಮಾಡ್ತಾರೆ, ಥ್ರಿಲ್ಲರ್ ಸಬ್ಜೆಕ್ಟ್ನ ಫಾಲೋ ಮಾಡ್ತಾರೆ. ಸೊ ಅದಕ್ಕೆ ಭಾಷೆ ಗೊತ್ತಿರಬೇಕು ಅನ್ನೋದೇನಿಲ್ಲ. ಅವ್ರ ಭಾಷೆಯಲ್ಲಿ ಹೇಳಿದಾಗ ಅವ್ರಿಗಿನ್ನೂ ಚೆನ್ನಾಗಿ ಕನ್ವೆ ಆಗುತ್ತೆ ಅಷ್ಟೇ. ಬಟ್ ಥಾಟೇ ಯೂನಿವರ್ಸಲ್ ಥಾಟ್ ಇರೋದ್ರಿಂದ ಇಟ್ ಈಸ್ ಅ ಸ್ಟೋರಿ ಫಾರ್ ಎವ್ರಿಬಡಿ. ನಮ್ಮ ನೇಟಿವಿಟಿಯಿಂದ ಹೋಗ್ತಾರೋಂಥ ಸ್ಟೋರಿ ಅವ್ರ ನೇಟಿವಿಟಿಗೆ ಚೇಂಜ್ ಮಾಡಬೇಕು, ಆ ಸರ್ಕಸ್ ಎಲ್ಲ ಮಾಡೋ ಅಂಥದ್ದು ಇರಲಿಲ್ಲ ಈ ಸಿನಿಮಾಲಿ. ಥೀಮೇ ಹಂಗಿತ್ತು. ಸೊ
ಓಕೆ ಮಾಡೋಣ ಅಂತ ಡಿಸೈಡ್ ಮಾಡಿ ಪ್ರೊಡ್ಯೂಸರ್ ಹತ್ರ ಪಿಚ್ ಮಾಡಿದ್ವಿ. ಸೊ ಇಡೀ ಎಂಟೈರ್ ಟೀಮ್ ಅಪ್ರೂವಲ್ ಕೊಟ್ಟಾಗ ಎಲ್ಲರೂ ಪ್ಲ್ಯಾನ್ ಮಾಡಿಬಿಟ್ಟು ಒಂದು ಸ್ಟೆಪ್ ಮುಂದೆ ಹೋಗಿದ್ವಿ ಅಷ್ಟೇ. ಓಕೆ, ಕತೆ ಅಂತ ಬಂದಾಗ ಅರ್ಜುನ್ ಸರ್ಜಾ ಅವರು ಕತೆ ಇದಕ್ಕೆ. ಸೊ ಮೊದಲು ನೀವು ಈ ಥರ ಒಂದು ಕತೆ ಇದೆ ಅಂತ ಅವ್ರು ನಿಮ್ಗೆ ಏನಾದ್ರು ಹೇಳಿದ್ರು ಅಂದರೆ ನೀವು ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅರ್ಜುನ್ ಸರ್ಜಾ ಅವ್ರು ಹೇಳಿದ, ಅದು ನೀವು ಈ ಥರ ನನಗೊಂದು ಕತೆ ಸೂಟ್ ಆಗ್ಬೋದು ಅಂತ ಅವ್ರನ್ನ ಕೇಳಿದಾಗ ಈ ಕತೆ ಹುಟ್ಟಿದ್ದ ಅಂತ? ಇಟ್ ವಾಸ್ ಮ್ಯೂಚುವಲ್. ಒಂದು ಲೈನ್ ಇತ್ತು, ಆ ಲೈನಲ್ಲಿ ಈ ಕತೆ ನಾವು ಮಾಡಿದ್ರೆ ಅಂದಾಗ ಆ ಕತೆಗೆ ಏನೇನು ಬೇಕೋ ಚೇಂಜಸ್ ಆಗಲಿ ಮತ್ತು ಕೆಲವೆಲ್ಲ ಮಾತಾಡಿಕೊಂಡು ಮಾಡಿದ್ದೀವಿ. ಬಟ್ ಅವ್ರಿಗಿರೋ ಎಕ್ಸ್ಪೀರಿಯನ್ಸು ಮೋರ್ ದೆನ್ 190 ಮೂವೀಸ್ ಪ್ಲಸ್ ಆ್ಯಕ್ಟ್ ಮಾಡಿದ್ದಾರೆ, ಒಂದು 20 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ, ಒಂದು 15-20 ಸಿನಿಮಾ ತಿರ್ಗಾ ಡೈರೆಕ್ಟ್ ಮಾಡಿದ್ದಾರೆ, ಎಲ್ಲ ಬ್ಲಾಕ್ ಬಸ್ಟರ್ಸ್. ಸೊ ನೀವು ಏನೇ ಚೇಂಜಸ್ ಹೇಳಬೇಕು ಅಂದ್ರೂ ಲಾಜಿಕ್ ಏನಾದರೂ ಇದ್ದರೆ ಒಪ್ಕೊತಿದ್ರು, ಇಲ್ಲಾಂದರೆ ಲಾಜಿಕ್ ಇಲ್ಲ, ಇದು ಬೇಡ ಅಂತ. ಈ ವಾಸ್ ಆಲ್ಸೋ ವೆರಿ ಅಡಮೆಂಟ್. ಬಟ್ ಈ ಸಿನಿಮಾಲಿ ನಾವು ನಂಬಿರೋದು ಸ್ಕ್ರೀನ್ ಪ್ಲೇ ಯೂನಿಕ್ ಆಗಂತೂ ಇರುತ್ತೆ. ಟೈಮ್ ಲೈನ್ ಫಾಲೋ ಮಾಡಬೇಕು. ಫಸ್ಟ್ ಹಾಫಲ್ಲಿ ಏನು ನಡೀತೋ ಪ್ರತಿಯೊಂದು ಕನೆಕ್ಷನು ಸೆಕೆಂಡ್ ಹಾಫಲ್ಲಿ ಇರುತ್ತೆ. ಸೊ ಒಂದು ಡಿಫ್ರೆಂಟ್ ಆಗಿರುತ್ತೆ. ಒಂದು ಸ್ಕ್ರೀನ್ ಪ್ಲೇ ವಿಲ್ ಬಿ ಯೂನಿಕ್ ಅನ್ನೋದು ಒಂದು ನಂಬಿಕೆ. ಓಕೆ, ಈಗ APR ಅರ್ಜುನ್ ಅವ್ರ ಜೊತೆ ಫಸ್ಟ್ ಸಿನಿಮಾ ರೊಮ್ಯಾಂಟಿಕ್ ಸಿನಿಮಾ ಇತ್ತು, ರೊಮ್ಯಾಂಟಿಕ್ ಡ್ರಾಮಾ ಇತ್ತು, ಅದರಲ್ಲೂ ಆ್ಯಕ್ಷನ್ ಇದ್ರು ಕೂಡ ಇದ್ರ ಪ್ಯೂರ್ ಆ್ಯಕ್ಷನ್ ಸಿನಿಮಾ. ಇವನ್ APR ಅರ್ಜುನ್ ಅವರು ಕೂಡ ಆ್ಯಕ್ಷನ್ ಸಿನಿಮಾ ಮಾಡಿದ್ದಾರೆ. ಆದರೆ ಮಾರ್ಟಿನ್ಗೆ ಅವ್ರು ಸೂಟ್ ಆಗ್ತಾರೆ ನಿಮ್ಗೆ ಯಾವಾಗ ಅನ್ಸೋದು ಈ ಕತೆ ನೋಡಿ? ಇಲ್ಲ ಬ್ರೋ, ದ ವೇ ವಿ ಹ್ಯಾವ್ ಪೋರ್ಟ್ರೇಟ್ ಇಸ್ ಡಿಫ್ರೆಂಟ್. ಈಗ ಅದ್ದೂರಿಲೂ ಲವ್ ಸ್ಟೋರಿ ಇತ್ತು, ಇನ್ಫ್ಯಾಕ್ಟ್ ಆ್ಯಕ್ಷನು ಇತ್ತು. ಈ ಸಿನಿಮಾದಲ್ಲೂ ಆ್ಯಕ್ಷನ್ ಏನಕ್ಕೆ ಬಿಟ್ಟಿರೋದು ಅಂದರೆ ಫಸ್ಟ್ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂಲ್ಲೇ ಆ್ಯಕ್ಷನ್ ಬಿಟ್ಟಿದ್ದೀವಿ, ಬಟ್ ಅದರ ಆ್ಯಂಗಲ್ ಲವ್ ಸ್ಟೋರಿನೂ ಇದೆ. ಈಗ ನಾವು ಅದ್ದೂರಿ ಸಿನಿಮಾನೇ ಬರೀ ಫೈಟ್ಸು ಆ್ಯಕ್ಷನ್ಸ್ ಎಲ್ಲ ಬಿಟ್ಟಿದ್ರೆ ನೀವು ಅನ್ಕೊತಾ ಇದ್ರಿ ಇದು ಆ್ಯಕ್ಷನ್ ಸಿನಿಮಾ ಅಂತ. ನಾವು ಅವಾಗ ಅದನ್ನು ಪೋರ್ಟ್ರೇ ಮಾಡಿದ್ದು ಲವ್ ಸ್ಟೋರಿ ಅಂತ, ಇದನ್ನು ಆ್ಯಕ್ಷನ್ ಅಂತ ಮಾಡ್ತಾಯಿದ್ದೀವಿ. ಬಟ್ ಒಂದು ಲವ್ ಸ್ಟೋರಿ ಇದೆ, ಕ್ಯೂಟ್ ಲವ್ ಸ್ಟೋರಿ ಇದೆ, ಹಾಫ್ ವೇಲ್ ಓಪನ್ ಆಗುವಂಥ ಲವ್ ಸ್ಟೋರಿ. ಕ್ಯಾರೆಕ್ಟರ್ ಹೆಸರು ಬಂದು ಅರ್ಜುನ್ ಅಂತ, ಹೀರೋಯಿನ್ ಕ್ಯಾರೆಕ್ಟರ್ ಹೆಸರು ಬಂದು ಪ್ರೀತಿ ಅಂತ. ಒಂದು ಹಾಫ್ ವೇಲ್ ಓಪನ್ ಆಗುವಂಥ ಒಂದು ಕ್ಯೂಟ್ ಲವ್ ಸ್ಟೋರಿ ಅಂತ ಡೆಫಿನೆಟ್ಲಿ ಇದೆ. ಸೊ ಮುಂದಿನ ದಿನಗಳಲ್ಲಿ ಆ ಕ್ಯೂಟ್ ಲವ್ ಸ್ಟೋರಿ ರಿಲೇಟೆಡ್ ನೆಕ್ಸ್ಟ್ ಇನ್ನೇನು ಬಿಟ್ರು ಲವ್ವೇ ಬಿಡೋದು, ಆ್ಯಕ್ಷನ್ ಸಾಕಾಯ್ತು. ಜೊತೆಗೆ ಡ್ರಾಮಾನು ಇರುತ್ತೆ, ಒಂದಷ್ಟು ಡ್ರಾಮಾ ಪ್ಲೇ ಆಗುತ್ತೆ ಅನ್ನೋದಿದೆ. ಓಕೆ, ಈ ಕತೆ ಮಾಡಿದಾದ್ಮೇಲೆ, ಈಗ ಕತೆ ನಿಮ್ಗೆ ಕೇಳಿದಾದ್ಮೇಲೆ ಯಾವ ತರ ಪ್ಲಾನ್ಸ್ ಇತ್ತು? ಯಾಕೆಂದ್ರೆ ಅರ್ಜುನ್ ಸರ್ಜಾ ಅವ್ರು ಸ್ವತಃ ಡೈರೆಕ್ಟ್ರು, ಅವರೇನಾದ್ರೂ ಈ ಸಿನಿಮಾ ಡೈರೆಕ್ಟ್ ಮಾಡೋ ಪ್ಲಾನ್ಸ್ ಏನಾದ್ರು ಇತ್ತ? ಇಲ್ಲ, ಅದು ನಮ್ಮ ಓನ್ ಬ್ಯಾನರಲ್ಲಿ ಆದರೆ ಮಾಡ್ತಾ ಇದ್ವಿ. ನಮ್ಮ ಬ್ಯಾನರಲ್ಲಿ ಆಗಿದ್ದರೆ ಡೆಫಿನೆಟ್ಲಿ ನೆಕ್ಸ್ಟ್ ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ. ಸೊ ಅಂದ್ರೆ ಈ ಕಥೆಯನ್ನೇ ಏನಾದ್ರು ಅವ್ರು ಡೈರೆಕ್ಟ್ ಮಾಡ್ತಾರೆ ಅಂತ ಏನಾದ್ರು ಒಂದ್ಸರಿ ಅವ್ರ ಥಾಟ್ ಬಂದಿತ್ತು? ಇಲ್ಲ, ಅವ್ರು ತುಂಬ ಬ್ಯುಸಿ ಆಗಿದ್ರಲ್ಲ, ಅವರು ಡೇಟ್ಸ್ ಇರಲಿಲ್ಲ, ಅವ್ರು ಸಿಕ್ಕಾಪಟ್ಟೆ ಬ್ಯುಸಿ. ಅಂಕಲ್ ಡೇಟ್ಸ್ ಇರಲಿಲ್ಲ. ಇನ್ಫ್ಯಾಕ್ಟ್ ಇದನ್ನು ಯಾರು ಎಕ್ಸಿಕ್ಯೂಟ್ ಮಾಡ್ತಾರೆ ಚೆನ್ನಾಗೆ ಅಂತ ಅಂದ್ಕೊಂಡಾಗ ನಮ್ಮ ಪ್ರೊಡ್ಯೂಸರು ತಲೆಯಲ್ಲಿ ಮತ್ತು ನಮ್ಮೆಲ್ಲರ ತಲೆಯಲ್ಲಿ ಬಂದಿದ್ದು APR ಅರ್ಜುನ್ ಅವರು. ಯಾಕೆಂದರೆ ನನಗೆ ಫಸ್ಟು ಸಿನಿಮಾಲಿ ಚಾನ್ಸ್ ಕೊಟ್ಟಂಥ ಡೈರೆಕ್ಟರ್. ಮತ್ತು ಮೋರ್ ಓವರ್ ಇದು ಹಿಂಗೆ ಮಾಡಿದ್ರೇ ಚಂದ, ಕರೆಕ್ಟಾಗಿರುತ್ತೆ ಅಂತ ಡಿಸೈಡ್ ಮಾಡಿದ್ದು ಪ್ರೊಡ್ಯೂಸರ್. ಉದಯ್ ಮೆಹ್ತಾ ಅವರು ಡಿಸೈಡ್ ಮಾಡಿದಾಗ ಸಿನಿಮಾ ಮಾಡಿದ್ದೆ ಅಂತ ಅವರು ಕೂಡ ನಿರೀಕ್ಷೆ ಇಟ್ಕೊಂಡಿಲ್ಲ. ಅಂದರೆ ಇದಿಷ್ಟೊಂದು ಮಟ್ಟಕ್ಕೆ ಹೋಗುತ್ತೆ, ಇಷ್ಟು ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ, ಇದಕ್ಕೆ ಇಷ್ಟೊಂದು ಟೈಮ್ ಹಿಡಿಯುತ್ತೆ ಅಂತ ಕೂಡ ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಈಗ ಅದು ಅಷ್ಟು ಟೈಮ್ ಹಿಡಿದಿದೆ. ಸೊ ಔಟ್ಕಮ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ, ಈಗ ಔಟ್ಪುಟ್ ಏನು ಬಂದಿದೆ ಅದ್ರ ಬಗ್ಗೆ? ಇಲ್ಲ, ಪ್ರೊಡ್ಯೂಸರ್ಗೇ ಕಾನ್ಫಿಡೆನ್ಸ್ ಇದ್ದಿದ್ದು. ನಮ್ಮೆಲ್ಲರಿಗಿಂತ ಜಾಸ್ತಿ ಕಾನ್ಫಿಡೆನ್ಸ್ ಇರುತ್ತೆ ಪ್ರೊಡ್ಯೂಸರ್ಗೆ. ನೀವು ಮಾಡಿರಿ, ಐ ವಿಲ್ ಸಮ್ಹೌ ಮೇಕ್ ದಿಸ್ ಹ್ಯಾಪನ್. ನೀವು ಮಾಡಿ, ನೀವು ಚೆನ್ನಾಗಿ ಮಾಡಿ, ಪ್ಯಾಷನ್ ಆಗಿದ್ದೀರ, ಪ್ಯಾಷನೇಟಾಗಿ ಮಾಡಿರಿ ನೀವು ಅಂತ. ಈ ಥರ ಪ್ರೊಡ್ಯೂಸರ್ಸ್ ಬೇಕು ಆ್ಯಕ್ಚುಲಿ. ನಮ್ಮ ಮಾರ್ಕೆಟ್ ವ್ಯಾಲ್ಯೂ ನೋಡಿಕೊಂಡು ಅಷ್ಟಕ್ಕೆ ಮಾತ್ರ ಬಂಡವಾಳ ಹಾಕಿ ತಗೊಳ್ಳೋ ಅಂಥದ್ದು ಒಂದು ಬಿಸ್ನೆಸ್ ಆದರೆ. ಇಲ್ಲ, ನೀವು ಬಿಯಾಂಡ್ ಒಂದು ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ನಾನು ಐ ವಿಲ್ ಮೇಕ್ ರೆವಿನ್ಯೂ ಔಟ್ ಆಫ್ ದಿಸ್ ಪ್ರಾಜೆಕ್ಟ್, ಯು ಡೋಂಟ್ ವರಿ ಅನ್ನೋ ಪ್ರೊಡ್ಯೂಸರು ಕೆಲವರು ಇದ್ದಾರೆ. ಅಂದರೆ ಅದರಲ್ಲಿ ಉದಯ್ ಮೆಹ್ತಾ ಅವರು ಒಬ್ಬರು ಅಂತ ಹೆಮ್ಮೆಯಿಂದ ಹೇಳ್ಬೋದು. ಓಕೆ, ಧ್ರುವ ಸರ್ಜಾ ಅವ್ರ ಸಿನಿಮಾದ ಮೇನ್ ಹೈಲೈಟು ಆ್ಯಕ್ಷನ್, ಜೊತೆಗೆ ನೀವು ಹೇಳ್ದಂಗೆ ಇದೊಂದು ರೊಮ್ಯಾನ್ಸ್ ಕೂಡ ಇದೆ. ಅದ್ರ ಜೊತೆಗೆ ತುಂಬ ಹೈಲೈಟ್ ಅಂದರೆ ತುಂಬ ನಾವು ಕಾಯ್ತಾ ಇರೋದು ಅಂದರೆ ಡೈಲಾಗ್ಸ್ ಬಗ್ಗೆ. ಸೊ ಸಿನಿಮಾದಲ್ಲಿ ಇನ್ನೆಷ್ಟು ಡೈಲಾಗ್ಸ್ಗಳಿದೆ? ಯಾಕೆಂದರೆ ಈಗ ಬಂದಿರೋ ಟ್ರೈಲರ್ಗಳಲ್ಲಿ ಒಂದೆರಡು ಡೈಲಾಗ್ಗಳ ತುಣುಕು ಬಿಟ್ಟರೆ ಅದು ಕನ್ನಡದಲ್ಲಿ ಇಲ್ಲ. ಸೊ ಯಾವ ಸ್ಲ್ಯಾಂಗಲ್ಲಿ ಇರ್ಬೋದು ಡೈಲಾಗ್ಸ್ ಎಲ್ಲ? ಇಲ್ಲ, ಸಿನಿಮಾದಲ್ಲೂ ಎಲ್ಲ ಕನ್ನಡದಲ್ಲೇ ಇರುತ್ತೆ. ಟೀಸರ್ ಅಂದಾಗ ನಮಗೆ ಎಲ್ಲರಿಗೂ ರೀಚ್ ಆಗಲಿ ಒಂದು ನಿಟ್ಟಿನಲ್ಲಿ ಯಾವುದು ಇಂಗ್ಲೀಷಲ್ಲಿ ಯೂಸ್ ಮಾಡಿದ್ದೀವೋ ಇಡೀ ಸಿನಿಮಾದಲ್ಲಿ ಅದನ್ನೇ ಟ್ರೈ ಮಾಡ್ತಾಯಿದ್ದೀವಿ ಬಿಡೋದಕ್ಕೆ. ಬಟ್ ಸಿನಿಮಾದಲ್ಲಿ ಕನ್ನಡ ಡೈಲಾಗ್ಸೇ ಅತಿ ಹೆಚ್ಚಿರೋದು. ಡಬ್ಬಿಂಗ್ ಮಾಡಿದಾಗ ಆ ಭಾಷೆಯಲ್ಲಿ ಅವ್ರವ್ರ ಡೈಲಾಗ್ಸ್ ಇರುತ್ತೆ. ಬಟ್ ಇಡೀ ಎಂಟೈರ್ ಸಿನಿಮಾ ಕೆಲವು ಪೋರ್ಷನ್ಸ್ ಪಾಕಿಸ್ತಾನಲ್ಲಿ ನಡೆಯೋದಾಗಿರೋದ್ರಿಂದ
ಒಂಚೂರು ನ್ಯಾಚುರಲ್ ಆಗಿ ಮಾಡಿದ್ದೀವಿ ಎಲ್ಲ ಮಿಕ್ಸ್ ಆಫ್ ಹಿಂದಿ ವರ್ಷನ್ ಇರುತ್ತೆ, ಹಿಂದಿ ಡೈಲಾಗ್ಸ್ ಇರುತ್ತೆ ಅಂತ. ನಂದಿರಲ್ಲ, ಬಟ್ ಬೇರೆಯವ್ರದ್ದೆಲ್ಲ ಇರುತ್ತೆ. ನೀವು ಒಂದ್ಸರಿ ನೋಡಿದ್ರೆ ಗೊತ್ತಾಗುತ್ತೆ. ಪರ್ಟಿಕ್ಯುಲರ್ ಸ್ಲ್ಯಾಂಗ್ ಥರ ಏನಾಗುತ್ತೆ? ಈಗ ಉತ್ತರ ಕರ್ನಾಟಕ ಭಾಷೆ ಕೂಡ ನೀವು ಮಾಡಿದ್ದೀರಿ ನಿಮ್ಮ ಸಿನಿಮಾದಲ್ಲಿ, ನೀವು ಉತ್ತರ ಕರ್ನಾಟಕ ಭಾಷೆ ಥರ ಮಾತಾಡಿದ್ದೀರಿ, ಮಂಡ್ಯ ಸ್ಲ್ಯಾಂಗ್ನಲ್ಲಿ ಮಾತಾಡಿದ್ದೀರಿ. ಇದರಲ್ಲಿ ಏನಾದ್ರು ಪರ್ಟಿಕ್ಯುಲರ್ ಆಗಿದೆಯಾ? ಇಲ್ಲ, ನೋಡಬೇಕು ಬ್ರೋ, ನೋಡಿ ಬ್ರೋ, ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸ್ಕ್ರೀನ್ ಪ್ಲೇನಲ್ಲಿ ಧ್ರುವ ಸರ್ಜಾ ಅವರು ಕೂಡ ವರ್ಕ್ ಮಾಡಿದ್ದಾರೆ ಪರ್ಟಿಕ್ಯುಲರ್ ಆಗಿ ಮ್ಯಾಟಿಂಗ್ ಸಿನಿಮಾದಲ್ಲಿ. ಸೊ ಏನೆಲ್ಲ ಬದಲಾವಣೆಗಳಾಗಿದೆ? ಸ್ಕ್ರೀನ್ ಪ್ಲೇ ಅಲ್ಲ, ಇದ್ಯಾಕೆ ಗುರು ಹೊಸದಾಗಿ ನೆಟ್ ಆಗ್ತಾ ಇದ್ದೀರಾ? ಇಲ್ಲ, ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಎಲ್ಲ ಅಂಕಲ್ ಮಾಡಿರೋದು. ಸೊ ಏನೊಂದು ಸಣ್ಣ ಪುಟ್ಟ ಥಾಟ್ ಎಕ್ಸ್ಚೇಂಜ್ ಆ ಥರ ಡಿಸ್ಕಷನ್ಸ್ ಇರುತ್ತಲ್ಲ, ಅದು ಡೈರೆಕ್ಟರು ಮತ್ತು ಪ್ರೊಡ್ಯೂಸರು ಅವರಿಬ್ಬರು ಥಾಟ್ಸ್ ಎಕ್ಸ್ಚೇಂಜ್ ಮಾಡಿಕೊಂಡು, ಸೊ ಲೆಟ್ ಅಸ್ ಟೇಕ್ ದ್ಯಾಟ್ ವೇ. ಪರ್ಟಿಕ್ಯುಲರ್ ಆಗಿ ಡೈಲಾಗ್ಸ್ ವಿಷಯವಾಗಿ ಬಂದಾಗ, ಸೊ ಈಗ ನಿಮ್ಮ ಫ್ಯಾನ್ಸ್ ಕಾಯ್ತಿರೋದು ಅದಕ್ಕೇನೆ, ಯಾವ ಥರ ಡೈಲಾಗ್ಸ್ ಇರಬಹುದು ಅಂತ. ಸೊ ನಿಮ್ಮ ಫ್ಯಾನ್ಸ್ಗೆ ಅವ್ರ ಎಕ್ಸ್ಪೆಕ್ಟೇಷನ್ ರೀಚ್ ಆಗುತ್ತೆ ಡೈಲಾಗ್ಸ್ ಅಂತ? 100%. ಯಾಕೆಂದರೆ ನಾನು ಫಸ್ಟ್ ಅದ್ದೂರಿ, ಬಹದ್ದೂರ್, ಭರ್ಜರಿ, ಪೊಗರಲ್ಲೆಲ್ಲ ತುಂಬ ಟಾಕೇಟಿವ್, ತುಂಬ ವೈಬ್ರೆಂಟ್ ಕ್ಯಾರೆಕ್ಟರ್ ಅಂತ ಆಯ್ಕೆ ಮಾಡ್ಕೊಂಡು ಮಾಡಿದ್ದಿದ್ದು. ಈ ಸಿನಿಮಾದಲ್ಲಿ ತುಂಬ ರಿಸರ್ವ್ಡ್, ತುಂಬ ಸೆಟಲ್ಡ್ ಕ್ಯಾರೆಕ್ಟರು, ಎಷ್ಟು ಬೇಕೋ ಅಷ್ಟೇ ತೂಕವಾಗಿ ಮಾತಾಡ್ತಾನೆ. ಅಫ್ಕೋರ್ಸ್ ಲವ್ ಸ್ಟೋರಿ ಇದ್ರೂ ಮೆಚೋರ್ಡ್ ಲವ್ ಸ್ಟೋರಿ. ಸೊ ಇದು ಒಂದು ಹೊಸ ಪ್ರಯತ್ನ ಅಂತ ಒಂದು ಮಾಡಿದ್ದೀವಿ. ಬಿಕಾಸ್ ವಿ ವಾಂಟ್ ಟು ಕೇಟರ್ ಆಲ್ ಆಡಿಯನ್ಸ್, ಎಲ್ಲರಿಗೂ ಇಷ್ಟ ಆಗಬೇಕು. ಸೊ ಕತೆಗೆ ಏನು ಬೇಕೋ ಆ ಥರ ಮಾಡಿದ್ದೀವಿ. ಸೊ ಈ ಸಿನಿಮಾಕ್ಕೆ ಒಂದು ಪ್ಯಾನ್ ಮೂಡ್ ಸಿನಿಮಾಗೆ ತಾಕತ್ತಿದೆ ಅಂತ ನಿಮ್ಗೆ ಯಾವಾಗ ಅನ್ಸುತ್ತೆ ಫಸ್ಟ್ ಟೈಮ್? ಶೂಟಿಂಗ್ ಎಲ್ಲ ಆದಮೇಲೆ ಫೈನಲ್ ಔಟ್ಪುಟ್ ನೋಡಾದ್ಮೇಲೆ, ಫೈನಲ್ ಟ್ರಿಮ್ಮಿಂಗ್, ಫೈನಲ್ ಕಾಪಿ ನೋಡಾದ್ಮೇಲೆ, ಎಸ್ಪೆಷಲಿ ರವಿ ಬಸೂರವರು ಇಲ್ಲ ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗಿದೆ ಅಂತ ಹೇಳಾದ್ಮೇಲೆ ನಮ್ಮೆಲ್ಲರ ಸಬ್ಕಾನ್ಷಿಯಸ್ ಮೈಂಡಲ್ಲೂ ಕೂತಿದ್ದು. ಅದಾದಮೇಲೆ ಎಲ್ಲರೂ ನೋಡಿದವರೆಲ್ಲ ವಿತೌಟ್ ರೆಕಾರ್ಡಿಂಗ್ ನೋಡಿದವರೆಲ್ಲ ಆ ಥರ ಹೇಳಾದ್ಮೇಲೆ, ಮತ್ತು ಥೀಮು ಅಷ್ಟೇ ಯೂನಿವರ್ಸಲ್ ಥೀಮ್ ಆಗಿರೋದ್ರಿಂದ ಎಲ್ರಿಗೂ ಅರ್ಥ ಆಗುವಂಥ ಸ್ಟೋರಿ ಆಗುತ್ತೆ ಇದು. ಪರ್ಟಿಕ್ಯುಲರ್ ಆಗಿ ನಾನು ಕೂಡ ಕನ್ನಡ ಸೆಟ್ಟಿಗೆ ಬಂದು ನೋಡಿದಾಗ ಒಂದು ಸೀನ್ ಶೂಟ್ ಆಗಿತ್ತು, ಅದೇ ಥರದ ಪೋರ್ಷನ್ನು ನಾನು ಟೀಸರ್ಲು ನೋಡಿದ್ದೆ. ಸೊ ನಾವಲ್ಲಿ ನೋಡಿದ್ದೇ ಬೇರೆ, ಅಲ್ಲಿ ಕಾಣ್ತಿರೋದೇ ಬೇರೆ, ಅಜಗಜಾಂತರ ವ್ಯತ್ಯಾಸ ಅಂತ ಹೇಳ್ಬೋದು. ಅಂದರೆ ಅದು ಆ ಗ್ರಾಫಿಕ್ಗೆ ತುಂಬ ಟೈಮ್ ಹಿಡಿಯುತ್ತೆ, ಅದಕ್ಕೋಸ್ಕರ ಒಂದಷ್ಟು ಕೆಲಸ ಮಾಡಬೇಕಾಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಎಷ್ಟು ದಿನ ತೊಗೊಂಡಿರ್ಬೋದು ಈ ಗ್ರಾಫಿಕ್ ವರ್ಕ್ ಅಥವಾ ಏನು ಪೋಸ್ಟ್ ಪ್ರೊಡಕ್ಷನ್ ವರ್ಕಿಗೆ? ನಾವು ಒಂದು 11 ಕಂಪ್ನಿಗೆ CG ಕೊಟ್ಟಿರೋದು, ಒಂದೊಂದು ಎಪಿಸೋಡ್ ಒಬ್ಬೊಬ್ರು ಕೊಟ್ಟಿದ್ವಿ. ಯೂಶ್ವಲಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಹಿಂಗೆ ಡಿವೈಡ್ ಮಾಡಿ ಕೊಟ್ಟಿರೋದ್ರಿಂದ BG ಅಂದರೆ ಬ್ಯಾಕ್ಗ್ರೌಂಡ್ಸು ಎಲ್ಲರಿಗೂ ಮ್ಯಾಚ್ ಆಗಲಿ, ಇನ್ನೂ ಜಾಸ್ತಿ ಕಂಪ್ನೀಸ್ ಕೊಡ್ಬೋದಾಗಿತ್ತು. ಬಟ್ ಬ್ಯಾಕ್ಗ್ರೌಂಡು ಒಬ್ಬೊಬ್ಬರು ಒಂದೊಂದು ಅದು ಸರಿಯಾಗಿ ಸೆಟ್ ಆಗಲ್ಲ ಅಂತ ಒಂದೊಂದು ಪರ್ಟಿಕ್ಯುಲರ್ ಎಪಿಸೋಡ್ ಒಂದೊಂದು ಒಳ್ಳೆ ಪ್ರೆಸ್ಟೀಜಿಯಸ್ ಕಂಪನಿಗೆ ಕೊಟ್ಟು ಇವಾಗ ಮಾಡಿಸ್ತಾರೆ. ಸೊ ಎಲ್ಲ ಲ್ಯಾಂಗ್ವೇಜಲ್ಲೂ ನಿಮ್ಮದೇ ವಾಯ್ಸ್ ಇರುತ್ತೆ, ಬಿಕಾಸ್ ಆಫ್ ಟೆಕ್ನಾಲಜಿ ಬಳಸ್ಕೊಂಡು ಎಲ್ಲ ಲ್ಯಾಂಗ್ವೇಜಲ್ಲೂ ನಿಮ್ಮದೇ ವಾಯ್ಸ್ ಬರುತ್ತೆ ಅಂತ. ಸೊ ನಿಮ್ಮ ವಾಯ್ಸನ್ನು ನೋಡುವಾಗ, ಅಂದರೆ ನಿಮ್ಮ ವಾಯ್ಸ್ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ AI ಬಳಸಿ ನೋಡುವಾಗ ನಿಮ್ಗೆ ಹೇಗೆ ಅನಿಸಿತ್ತು ಅಂತ? ಇನ್ನು ನಾನು ಕೇಳಿಲ್ಲ ಬ್ರೋ, ಟೆಕ್ನಾಲಜಿ ಇದೆಯಲ್ಲ ಆಮೇಲೆ ನೋಡೋಣ. ಅಂದರೆ ಒಂದು ಸ್ಯಾಂಪಲ್ ನಾವು ನೋಡಿದ್ವಿ ಪ್ರೆಸ್ ಮೀಟಲ್ಲಿ ನೀವು ಮಾತಾಡ್ದ ನಿಮ್ಮ ಸ್ಲ್ಯಾಂಗಲ್ಲಿ ನೀವು ಕರೆದಾಗ, ಅಂದರೆ ಒಂದು ಬಿಟ್ಗಳು ಪ್ಲೇ ಮಾಡಿದ್ರಲ್ಲ, ಲೈಕ್ ಈಗ ಕನ್ನಡ ಜರ್ನಲಿಸ್ಟ್ ಕ್ವಶನ್ ಕೇಳ್ತಾರೆ ಅಂತ ಏನೊಂದು ಬಿಟ್ಟಿತ್ತಲ್ಲ, ಅದು ಕೂಡ AI ಬಳಸಿ ಮಾಡಿದ್ರು ಅಂತ ಕೇಳಿದ್ರಲ್ಲ? ಹಂಗೆ ಇರೋದು ವಾಯ್ಸು, ಯಾವುದು ಜನರೇಟ್ ಆಗಿರಲಿಲ್ಲ, ಅದರಲ್ಲೆಲ್ಲ ಆಗಿಲ್ಲ. ಓಕೆ, ಈ ಸಿನಿಮಾದ ಏನು ನಾವು ಪೋಸ್ಟ್ಗಳನ್ನ ನೋಡ್ತೀವಿ ಅಥವಾ ಟ್ರೈಲರ್ನ ನೋಡಿದ್ವಿ, ಸೊ ಧ್ರುವ ಸರ್ಜಾ ಅವ್ರದ್ದು ಆ್ಯಕ್ಚುಲಿ ನೆಕ್ಸ್ಟ್ ಲೆವೆಲ್ಗೆ ಏನೋ ಇದೆ ಅಂತ ನಾವು ಕೂಡ ಅಂದ್ಕೊಳ್ತಾ ಇದ್ದೀವಿ. ಸೊ ಎಷ್ಟು ಸೀಕ್ವೆನ್ಸ್ ಇರ್ಬೋದು ಅಂತ? 4 ಫೈಟ್ ಸೀಕ್ವೆನ್ಸಸ್ ಇದೆ, ಒಂದು ಚೇಸ್ ಇದೆ, ಒಂದು ಸಿಂಪಲ್ ಡ್ರಾಮಾ ಇದೆ, ಸ್ಕ್ರೀನ್ ಪ್ಲೇ ಮೂವಿ ಇದೆ. ಸೊ ಪಾಕಿಸ್ತಾನಲ್ಲೂ ಒಂದು ಚೇಸ್ ಅಥವಾ ಏನಾದ್ರು ಸ್ಟಂಟ್ ಫಿಲ್ಮ್ 100%. ಸೊ ಅದಕ್ಕೇನಾದ್ರು ಪ್ರಿಪ್ರೇಷನ್ ಏನಾದ್ರು ಹೊಸದಾಗಿತ್ತ ಅಂತ ಈ ಸಿನಿಮಾ? ಸೆಟ್ಟಿಗೇನೆ ದೊಡ್ಡದಾಗಿ ಪ್ರಿಪೇರ್ ಮಾಡಿದ್ವಿ. ನಮ್ಮ ಮೋಹನ್ ಬಿಕೆರೆ ಸರ್ ಸೆಟ್ಟೇನೆ ಒಂದು ಮಿನಿಯೇಚರ್ ಥರ ಎಲ್ಲ ಮಾಡಿ ಒಂದು ದೊಡ್ಡ ಡಿಸ್ಕಷನ್ ಮಾಡಿ, ಅದೆಲ್ಲ ಮುಂದಿನ ದಿನಗಳಲ್ಲಿ ಮೇಕಿಂಗ್ ಎಲ್ಲ ಬಿಟ್ಟಾಗ ನಿಮಗೆ ಗೊತ್ತಾಗುತ್ತೆ. ನಾವು ಕೂಡ ನೋಡಿದ್ವಿ, ಪ್ರತಿ ಸಿನಿಮಾದಲ್ಲೂ ಅವರು ಕೂಡ ಸಾಕಷ್ಟು ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ತಾನೆ ಬಂದಿರೋದು ಧ್ರುವ ಸರ್ಜಾ ಅವರು. ಈ ಸಿನಿಮಾಗೂ ಕೂಡ ಮಾಡಿರ್ತಾರೆ. ಸೊ ಎಷ್ಟೆಲ್ಲ ವೇರಿಯೇಷನ್ಸ್ ಕಾಣ್ಬೋದು ಈ ಸಿನಿಮಾದಲ್ಲಿ? ಒಂದೇ ವೇರಿಯೇಷನ್, ಐ ಹ್ಯಾಡ್ ಟು ಪುಟ್ ಆನ್ ವೆಯ್ಟ್, ಸೈಜ್ ಆಗಿದೆ. ಇದೊಂದು ನೋಡಿ, ಇದರಲ್ಲಿ ಸರಿ ಸೈಜ್ ಇರ್ತದೆ. ರೊಮ್ಯಾಂಟಿಕ್ ಲುಕ್ಕಿಗೋಸ್ಕರ ಏನಾದರೂ ಒಂಚೂರು ಟ್ರಾನ್ಸ್ಫಾರ್ಮೇಷನ್ ಆಗಿತ್ತಾ? ಇಲ್ಲ, ಒಂದು ಸೈಜ್ ಅಂತ ಮೇಂಟೈನ್ ಮಾಡಿದ್ದೀನಿ ನೋಡಿ, ಒಂದು ಡಿಫ್ರೆಂಟಾಗೇ ಇರುತ್ತೆ. ಆ್ಯಕ್ಷನ್ ಅಷ್ಟೇ ನಾವು ಇಷ್ಟಪಟ್ಟು ನೋಡೋದು ಧ್ರುವ ಸರ್ಜಾ ಡ್ಯಾನ್ಸು. ಈ ಸಿನಿಮಾದು ನಾವು ಡ್ಯಾನ್ಸ್ ನಿರೀಕ್ಷೆ ಮಾಡ್ಬೋದು. ಅಯ್ಯೋ, ನಾನು ಅದನ್ನೇ ಯಾವ ಪ್ಲ್ಯಾಟ್ಫಾರ್ಮ್ನು ನಾನು ಈಸಿಯಾಗಿ ತೊಗೊಳಲ್ಲ. ಸಾಂಗ್ ಅಂತ ಬಂದಾಗ ಸುಮ್ಮನೆ ಸಾಂಗ್ ಆಗಬಾರ್ದು, ಡ್ಯಾನ್ಸ್ ಮಾಡಿರಬೇಕು. ನಾನು ಅದನ್ನೇ ರಿಕ್ವೆಸ್ಟ್ ಮಾಡೋದು. ಫೈಟ್ ಅಂತ ಬಂದಿದ ತಕ್ಷಣ ಸುಮ್ಮನೆ ಕೈಯಲ್ಲಿ ಹೊಡೆಯೋದಲ್ಲ, ಏನಾದರೂ ಐಟಮ್ಸ್ ಬೇಕು,
ಡಾನ್ಸ್ ಅಂತ ಬಂದಾಗ ಫ್ಲೋರ್ ಮೂಮೆಂಟ್ಸು ಏನೋ ಡಿಫ್ರೆಂಟಾಗಿ ಮಾಡಬೇಕು. ನಾನು ಇವಾಗ ಆಡಿಯನ್ ಆಗಿ ಕೂತ್ಕೊಂಡು ನಾನು ಅಲ್ಲಿ ಸ್ಕ್ರೀನ್ ನೋಡಬೇಕಾದ್ರೆ ನಾನು ಇಲ್ಲಿ ಏನು ಮಾಡೋಕ್ಕಾಗಲ್ವೋ ಅಲ್ಲಿ ಸ್ಕ್ರೀನಲ್ಲಿ ಮಾಡಿದವರು ಕರೆಕ್ಟಾಗಿ ಮಾಡಿದ್ರೆ ನಾನು ಆವಾಗಲೇ ನಾನು ಹೀರೋ ಅಂತ ಒಪ್ಕೊಳ್ಳೋದು. ಇಲ್ಲಾಂದರೆ ನಾನು ಆ್ಯಸ್ ಅನ್ ಆಡಿಯನ್ ನಾನು ಒಪ್ಕೊಳ್ಳಲ್ಲ. ಬಟ್ ನಾನೇ ಆನ್ ಸ್ಕ್ರೀನಲ್ಲಿ ನಾನು ಮಾಡಬೇಕಾದ್ರೆ ನನ್ನನ್ನು ಹಂಗೆ ನೋಡ್ತಾ ಇರ್ತಾರಲ್ಲ. ಸೊ ಅದನ್ನು ಡಾನ್ಸ್ ಅಂತ ಬಂದಾಗ ಕರೆಕ್ಟಾಗಿ ಡಾನ್ಸ್ ಅಟ್ಲೀಸ್ಟ್ ಐ ಶುಡ್ ಟ್ರೈ ಟು ಡೂ ಬೆಟರ್ ಅನ್ನೋದು ಒಂದು ಪ್ರತಿಯೊಂದು ದಿವಸನೂ ಅನಿಸುತ್ತೆ. ಹಳೆ ಸಿನಿಮಾಗಿಂತ ಚೆನ್ನಾಗಿ ಡಾನ್ಸ್ ಆಡಬೇಕು, ಹಳೆ ಸಿನಿಮಾಗಿಂತ ಇನ್ನೂ ಫೈಟ್ಸ್ ಇನ್ನೂ ಅಂದರೆ ಜಿಮ್ನಾಸ್ಟಿಕ್ಸಲ್ಲಿ ಸ್ಟಂಟ್ಸ್ ಏನಾದರೂ ಮಾಡಬೇಕು. ಈ ಸಾಂಗಲ್ಲಿ ವಾಲ್ ಸಮ್ಮರ್ ಹೊಡಿಬೇಕು ಅಂತ ಸಾಕಷ್ಟು ಸರಿ ಬಿದ್ದೆ. ಬಟ್ ಫೈನಲಿ ಒಂದು 1 ಅವರ್ 2 ಅವರ್ ಆದಮೇಲೆ ಒಂದು ಬಂದ್ಬಿಡ್ತು. ಅದೆಲ್ಲ ಸ್ವಲ್ಪ ಎಲ್ರಿಗೂ ಇಷ್ಟ ಆಗಬಹುದು ಅಂತ. ಎಫರ್ಟ್ ಅಂತೂ ಎಲ್ಲ ಇದರಲ್ಲೂ ಇರುತ್ತೆ. ಹಿಂಗೆ ಹೋಗೋದ್ರಲ್ಲೂ ಏನೋ ಒಂದು ಎಫರ್ಟ್ ಇರಬೇಕು ಅನ್ನೋದು ಒಂದು ಪ್ರಯತ್ನದಲ್ಲೇ ಮಾಡಿರೋದು. ಧ್ರುವ ಸರ್ಜಾ ಸಿನಿಮಾದಲ್ಲಿ ಸಾಂಗ್ ತುಂಬಾ ಹೈಲೈಟ್ ಆಗುತ್ತೆ, ಎಸ್ಪೆಷಲಿ ಒಂದೊಂದು ವರ್ಡ್ಗಳು ಕೂಡ ವೈರಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈ ಕರಾಬು ಸಾಂಗ್, ಅದು ತುಂಬ ಚಿಕ್ಕ ಮಕ್ಕಳಿಗೆ ಇನ್ನೂ ಮಾತಾಡೋಕ್ಕೆ ಬರದಿರೋ ತೊದಲುಗಳಲ್ಲಿ ಕರಾಬು ಅನ್ನೋ ವರ್ಡ್ಗಳು ಬರ್ತಿತ್ತು. ಇದರಲ್ಲೂ ಅದರ ಏನಾದರೂ ಟ್ರೈಗಳಾಗಿದೆ, ಅಂದರೆ ಹೊಸದೇನಾದರೂ ಪ್ರಯತ್ನಗಳಾಗಿದೆಯಾ ಅಂತ? ಆಗಿದೆ. ಇನ್ನು ಮುಂದಿನ ದಿವಸಗಳಲ್ಲಿ ನಿಮ್ಗೆ ಗೊತ್ತಾಗ್ತದೆ. ಒಂದೊಂದೇ ಸಾಂಗ್ ಇವಾಗ ಕಂಟೆಂಟ್ ಇವಾಗ ಟ್ರೈಲರ್ ಮೇಲೆ ಫೋಕಸ್ ಮಾಡ್ತಾಯಿದ್ವಿ. ಇನ್ನೊಂದು ವಾರ ಆದಮೇಲೆ ಅಫ್ಕೋರ್ಸ್ ಇನ್ನೊಂದು ಸಾಂಗ್ ಅದನ್ನು ಪ್ಲ್ಯಾನ್ ಮಾಡ್ತಾಯಿದ್ವಿ. ಇನ್ನೊಂದು ಸಾಂಗ್ ಬಿಟ್ಬಿಡ್ತೀವಿ. ಓಕೆ, ವಿಶೇಷ ಏನಂದರೆ ಮಾರ್ಟಿನ್ ಸಿನಿಮಾ ಶುರುವಾದಾಗಿಂದ ಟೀಸರ್ನ ಸಪ್ರೇಟಾಗಿ ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತೀವಿ. ಅದನ್ನ ಬಂದು ಫ್ಯಾನ್ಸ್ ನೋಡಿದ್ರು. ಅದೇನಂದರೆ ಅದಕ್ಕೋಸ್ಕರ ಟಿಕೆಟ್ ಪರ್ಚೇಸ್ ಮಾಡಿ ಬಂದು ನೋಡಿದ್ರು. ಈವನ್ ಟ್ರೈಲರ್ ಕೂಡ ಹಾಗೆ, ಅಂದರೆ ಜಗತ್ತಿಗೆ ತೋರಿಸೋಕೆ ಮೊದಲು ನಮ್ಮ ಫ್ಯಾನ್ಸಿಗೆ VIPsಗೆ ತೋರಿಸ್ತಾ ಇದ್ವಿ, ಅದನ್ನ ಬಂದು ಅಷ್ಟೇ ಪ್ರೀತಿನ ನೋಡಿದ್ರು. ಈ ಥಾಟ್ ಯಾವಾಗ ಬಂತು ಅಂದರೆ ಟ್ರೈಲರ್ನು ಸಿನಿಮಾ ರೀತಿಯಲ್ಲಿ ರಿಲೀಸ್ ಮಾಡೋ ಥಾಟ್ ಯಾವಾಗ ಬಂತು ಅಂತ? 2 ವಿಷಯವಾಗಿ ಬಂದಿದೆ ಆ ಥಾಟು. ಒಂದು ಅಫ್ಕೋರ್ಸ್ ನಮ್ಮ ಕನ್ನಡಿಗರೇ ಫಸ್ಟ್ ನೋಡಬೇಕು ಬೇರೆಯವ್ರಿಗಿಂತ ಮುಂಚೆ ಅನ್ನೋದು ಒಂದು ನನ್ನ ಥಾಟು. ಎರಡನೇದು ಇವಾಗ ಮೊಬೈಲಲ್ಲಿ ಯಾರ್ದಾನ ಥಿಯೇಟ್ರಲ್ಲಿ ಬರ್ತಾಯಿದ್ರೆ ಇಮ್ಮಿಡಿಯೇಟಾಗಿ ಮೊಬೈಲ್ ತೆಗಿತಾರೆ. ವಿ ಕಾಂಟ್ ಸ್ಟಾಪ್ ದೆಮ್. ಅಫ್ಕೋರ್ಸ್ ಯಾರಾನೋ ಒಬ್ಬರು ಬಂದುಬಿಟ್ಟೆ ಇಳಿಸು ಇದೆಲ್ಲ ಅಲ್ಲದೆ ನಾವು ಏನು ಹೇಳೋದಕ್ಕೆ ಇಷ್ಟಪಡ್ತಿದ್ದೀವಿ ಅಂದರೆ, ನೀನು ಮೊಬೈಲಲ್ಲಿ ಏನು ನೋಡ್ತಾ ಇದ್ದೀರೋ ಅದಲ್ಲ, ಬೆಳ್ಳಿ ಪರದೆ ಸಮಥಿಂಗ್ ಡಿಫ್ರೆಂಟ್. ಇದನ್ನೆಲ್ಲ ನಮ್ಮ ಹಿರಿಕರು ಕಟ್ಟಿರೋವಂಥ ದೊಡ್ಡ ಬೆಳ್ಳಿ ಪರದೆ, ಸುಮ್ಮನೆ ಬೆಳ್ಳಿ ಪರದೆ ಅಂತ ಕರೆಯಲ್ಲ. ಈ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸು ನಿಮ್ಮ ಮೊಬೈಲಲ್ಲಿ ಸಿಗೋಲ್ಲ. ನಾನು ನನ್ನ ಟೀಸರಲ್ಲೇ ಆಗಲಿ ಟ್ರೈಲರಲ್ಲೇ ಆಗಲಿ ಎಲ್ಲರೂ ಮೊಬೈಲಲ್ಲಿ ರೆಕಾರ್ಡ್ ಮಾಡಬೇಕಾದ್ರೆ ವಿ ನೆವರ್ ಸ್ಟಾಪ್ಡ್ ಎನಿಬಡಿ. ಬಿಕಾಸ್ ಅಲ್ಲಿ ಸಿಗೋ ಎಕ್ಸ್ಪೀರಿಯೆನ್ಸು, ಈಗ ಅವರೇ ಆಚೆ ಹೋಗಿ ಎಷ್ಟೊಂದು ಜನ ಕೇಳ್ತಾರೆ, ಅಣ್ಣ ಇದು ಏನಿಲ್ಲ ಅಣ್ಣ ಥಿಯೇಟ್ರಲ್ಲೇ ಬೇರೆ ಥರ ಇತ್ತು ಅಂತಾರೆ. ಸೊ ಈ ಎಕ್ಸ್ಪೀರಿಯೆನ್ಸ್ ಆಗಬೇಕು. ಸೊ ಓಕೆ, ರೆಕಾರ್ಡ್ ಮಾಡ್ತೀರಾ ಮಾಡ್ಕೊಂಡ್ರು, ಬಟ್ ಅವರು ಹೋಗಿ ಬೇರೆಯವ್ರಿಗೆಲ್ಲ ಹೇಳ್ತಾರೆ. ಟೀಸರಲ್ಲಿ ನಮಗೆ ಒಂದು ಸ್ವಲ್ಪ ಜನ ಸೇರಿದ್ರು, ಟ್ರೈಲರಲ್ಲಿ ಇನ್ನೂ ಅದು ಡಬಲ್ ತ್ರಿಬಲ್ ಆಗಿದ್ದಿತ್ತೆ. ಕಾರಣನೇ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸೇ ಬೇರೆ ಇರುತ್ತೆ ಅಂತ. ಆ್ಯಂಡ್ ವಿ ಮೇಡ್ ಶೋರ್ ರವಿ ಬಸೂರವರು ಅಂತೂ ಈಸ್ ಅ ಮಾಂತ್ರಿಕರು. ಅವರು ಒಂಥರ ಸಕ್ಕತ್ತಾಗಿ ಮಾಡಿದ್ದಾರೆ ರೆಕಾರ್ಡಿಂಗ್. ಇಡೀ ಎಂಟೈರ್ ಸಿನಿಮಾ ಎಲ್ಲ ರಿದಮೆಟಿಕ್ ಆಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಕೂಡ ಬರಿಬೇಕಾದ್ರೆ ಬಳಸಬೇಕಾದ್ರೆ ಪತ್ರಕರ್ತರು ಅದನ್ನು ಬಳಸ್ತೀವಿ. ಇದು ಧ್ರುವ ಸರ್ಜಾ ಅವರ ಫ್ಯಾನ್ಸ್ಗೆ ಹೇಳಿ ಮಾಡಿಸಿದ ಸಿನಿಮಾ ಅಂತ. ಇದು ಪ್ರತಿ ಸಿನಿಮಾ ಮಾಡಿದಾಗ ನಮ್ಮ ಫಸ್ಟ್ ರಿವ್ಯೂ ಅದೇ ಇರುತ್ತೆ. ಸೊ ನಿಮ್ಮ ಫ್ಯಾನ್ಸ್ಗೆ ಅಂತ, ಅಂದರೆ ನಿಮ್ಮ ಫ್ಯಾನ್ಸ್ ಗ್ರೂಪಿಗೆ ಫಸ್ಟ್ ಸಿನಿಮಾ ಇಷ್ಟ ಆಗೇ ಆಗುತ್ತೆ. ಅದು ಬಿಟ್ಟು ಈ ಸರಿ ನೆಕ್ಸ್ಟ್ ಲೆವೆಲ್ಗೆ ರೀಚ್ ಮಾಡಲಿಕ್ಕೆ, ಯಾಕಂದರೆ ಪ್ರತಿ ಸರಿ ಸಿನಿಮಾ ಮಾಡಿದಾಗ ಈ ಫ್ಯಾನ್ ಬೇಸ್ ದೊಡ್ಡದಾಗ್ತಾನೆ ಹೋಗ್ತಾ ಇದೆ. ಸೊ ಈ ಸರಿ ನೆಕ್ಸ್ಟ್ ಲೆವೆಲ್ ರೀಚ್ ಆಗಿ ಏನೆಲ್ಲ ಹೊಸ ಎಲಿಮೆಂಟ್ ಆ್ಯಡ್ ಆಗಿದೆ ಸಿನಿಮಾ? ನನ್ನ ಫ್ಯಾನ್ಸ್ ಅಂತ ನೀವು ಏನು ನನ್ನ VIPsನ ಹೇಳ್ತಿರೋ ಅವ್ರಿಗೆ ಇಷ್ಟ ಆಗುತ್ತೆ. ಕರೆಕ್ಟ್. ಅವ್ರ ಫ್ರೆಂಡ್ಸ್ನ ಕರ್ಕೊಂಬಂದಿರ್ತಾರಲ್ಲ, ಬಾರೋ ನೋಡಾಯ ಇಲ್ಲಿ ಅಂತ. ಸೊ ಅವ್ರಿಗೂ ಇಷ್ಟ ಆಗಬೇಕು ಅಂದರೆ ಅಲ್ಲಿ ನಿಜವಾಗ್ಲೂ ಏನೋ ವಿಷಯ ಇರಬೇಕು ಅಥವಾ ಕೆಲಸ ಕರೆಕ್ಟಾಗಿ ಮಾಡಿರಬೇಕು. ಆವಾಗಲೂ ಒಬ್ಬರಿಂದ ಒಬ್ರಿಗೆ ಇಷ್ಟ ಆಗ್ತಾ ಹೋಗೋದು. ಸೊ ಆ ನಿಟ್ಟಿನಲ್ಲಿ ನೋಡಿದ್ರೆ ಒಂದು ಪ್ರಯತ್ನ ಅಂತೂ ಇರುತ್ತೆ ನಿಮ್ಗೆ. ಡಾನ್ಸಲ್ಲೇ ಆಗಲಿ, ಸ್ಟಂಟ್ನಲ್ಲೇ ಆಗಲಿ, ಅಥವಾ ಆ್ಯಕ್ಷನ್ ಎಪಿಸೋಡ್ಸಲ್ಲಿ ಯಾವುದ್ರಲ್ಲಾದರೂ ಆಗಲಿ, ನಿಮಗೆ ಆ ಪ್ರಯತ್ನದಲ್ಲಿ 100% ಎವಿಡೆಂಟ್ ಆಗೋಂತ ಕಾಣಿಸುತ್ತೆ. ಇದೊಂದು ಡಿಸ್ಕಷನ್ ನಡೀತಾನೆ ಇರುತ್ತೆ. ಅಂದರೆ ದೊಡ್ಡ ಸ್ಟಾರ್ಗಳು ಫ್ರೀಕ್ವೆಂಟಾಗಿ ಸಿನಿಮಾಸ್ ಮಾಡಬೇಕು. ಅಂದರೆ ಧ್ರುವ ಸರ್ಜಾ ಅವರು ತುಂಬ ಗ್ಯಾಪ್ ತಗೊಳ್ತಾರೆ. ನಮ್ಗೆ ಗೊತ್ತು, ನೀವು 150 ಈ ಸರಿ ಸಿನಿಮಾಕ್ಕೆ 150 ಶೂಟ್ ಮಾಡಿದ್ರೆ ನಮಗೆ ಗೊತ್ತು. ಸೊ ಇದನ್ನು ನೀವು ಈಗ ಹೇಳ್ತೀರಾ, ಅಂದರೆ ಈಗ ಸಿನಿಮಾ ರಿಲೀಸ್ ಅಂತ ಹೇಳ್ತೀರಾ. ಆದರೆ ಈ ಡಿಸ್ಕಷನ್ ಮೊದಲಿಂದ ನಡೆಯುತ್ತೆ. ಸೊ ಈ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಅಂದರೆ ನಾನು ಇನ್ನೂ ಫ್ರೀಕ್ವೆಂಟಾಗಿ ಸಿನಿಮಾ ಮಾಡಬೇಕು ಅನ್ಸುತ್ತೆ, ಅಥವಾ ಇಲ್ಲ ಟೈಮ್ ತೊಗೊಂಡ್ರು ಪರವಾಗಿಲ್ಲ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಅನ್ಸುತ್ತೆ ಅಂತ? ಟೈಮ್ ತೊಗೊಂಡ್ರೂ ಕರೆಕ್ಟ್ ಪ್ರಾಡಕ್ಟ್ ಕೊಡಬೇಕು ಅಂತ 100% ಅನಿಸುತ್ತೆ. ಈ ಅಕ್ಟೋಬರ್ಗೆ ಮಾರ್ಟಿನ್ ಬಿಡುಗಡೆ, ಡಿಸೆಂಬರ್ಗೆ KD ಬಿಡುಗಡೆ, 2 ಸಿನಿಮಾ ಬರ್ತಾಯಿದೆ. ಇನ್ನು ಫ್ರೀಕ್ವೆಂಟಾಗಿ ಇಲ್ಲ, ಇನ್ನೂ ಸಿನಿಮಾಗಳು ಜಾಸ್ತಿ ಮಾಡ್ತಾ ಹೋಗ್ತೀನಿ. ಬಿಕಾಸ್ ಲೈಫು ತುಂಬ ಒಳ್ಳೊಳ್ಳೆ ಪಾಠಗಳು, ಒಳ್ಳೊಳ್ಳೆ ಕಾಸ್ಟ್ಲಿ ಲೆಸನ್ಸ್ನ ಹೇಳ್ಕೊಟ್ಟಿವಿ.
ಸೊ ಇನ್ಮೇಲೆ ಫ್ರೀಕ್ವೆಂಟಾಗಿ ಸಿನಿಮಾ ಮಾಡ್ಕೊಂಡು ಬಟ್ ಎರಡರ ಮಧ್ಯೆ ತುಂಬಾ ಕಡಿಮೆ ಗ್ಯಾಪ್ ಆಯ್ತು ಅಂತ ಅನ್ಸುತ್ತೆ ನಿಮ್ಗೆ? ಅಂದ್ರೆ ಇದು ಅಕ್ಟೋಬರಿಗೆ ಬರ್ತದೆ, ಡಿಸೆಂಬರಿಗೆ ಬರ್ತದೆ. ಏನಿಲ್ಲ ಬ್ರೋ, ಏನು ಬ್ರೋ, ಬೇಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡಿದ್ರು ಹಿಂಗೆ ಅಂತೀರಾ, ಗ್ಯಾಪ್ ಕೊಟ್ರು ಹಿಂಗೆ ಅಂತೀರಾ? ಅಂದ್ರೆ ಈಗ ನೀವು ಮೇಕಿಂಗ್ ಟೈಮ್ ತಗೊಂಡಿದೆ, ಬಟ್ ರಿಲೀಸ್ ಅಟ್ ಎ ಟೈಮ್ ಬರ್ತಿದೆ. ಬಟ್ ಆಫ್ ಕೋರ್ಸ್ ಫ್ಯಾನ್ಸ್ ಗಾಗ್ಲಿ ಅಥವಾ ಕನ್ನಡ ಎರಡೂ ನಮ್ಮ ಕನ್ನಡ ಚಿತ್ರ, ಎರಡು ಕನ್ನಡ ಸಿನಿಮಾ, ಅಕ್ಟೋಬರ್ ಸಿನಿಮಾ, ಎರಡರ ಬಗ್ಗೆ ನಿರೀಕ್ಷೆನೂ ಹಂಗೆ ಇದೆ. ಅಕ್ಟೋಬರ್ಗೂ ಡಿಸೆಂಬರ್ಗೂ ಗ್ಯಾಪ್ ಇದೆ, 1.5-2 ತಿಂಗಳು ಗ್ಯಾಪ್ ಇದೆ. ಸೊ ಐ ಡೋಂಟ್ ಥಿಂಕ್ ಒಂದಕ್ಕೊಂದು ಚೆನ್ನಾಗೇ ಆಗತ್ತೆ. ಈ ಮಾರ್ಟಿನ್ ಸಿನಿಮಾನ ಅಂದ್ರೆ ನೆಕ್ಸ್ಟ್ ಲೆವೆಲ್ ಬಿಸ್ನೆಸ್ಗೋಸ್ಕರ ಈಗ ಬೇರೆ ಬೇರೆ ಭಾಷೆಗಳಿಗೆ ರಿಲೀಸ್ ಆಗ್ತಿದೆ ಅಂತ ಈಗ ಪ್ಲಾನ್ ಆಗ್ತಿದೆ. ಸೊ ಇದರಿಂದ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ, ಇಡೀ ಇಂಡಸ್ಟ್ರಿಗೆ ಒಂದು ಹೊಸ ಮಾರ್ಕೆಟ್ ಓಪನ್ ಆಗುತ್ತಾ ಅಂತ? ಕನ್ನಡ ಇಂಡಸ್ಟ್ರಿ ಮಾರ್ಕೆಟ್ ಯಾವಾಗಲೂ ಓಪನ್ ಆಗೋಗಿದೆ, ಅಣ್ಣವ್ರ ಕಾಲದಿಂದನೇ ಓಪನ್ ಆಗೋಗಿದೆ. ನಿಮಗೆ ಎಷ್ಟು ಎಕ್ಸಾಂಪಲ್ಸ್ ಇದೆ, ಭಕ್ತ ಕುಂಬಾರ, ನಾಗರಾವ್, ಯಾವಾಗಲೂ ಓಪನ್ ಆಗೋಗಿದೆ. ಅದನ್ನು ನಾವೀಗ ಪಬ್ಲಿಸಿಟಿ ಮಾಡಿಕೊಂಡು ಕನ್ನಡನ ನಮ್ಮಿಂದ ರೀಚ್ ಆಗ್ತಾಯಿದೆ ಅಂತ ಅನ್ಕೊತಾ ಇದೀವಿ ಅಷ್ಟೇ. ಅದೆಲ್ಲ ಹೋಕ್ಸ್ ಬ್ರೋ, ಅದೆಲ್ಲ ಸುಳ್ಳು. ಕನ್ನಡ ಈಸ್ ಆಲ್ರೆಡಿ ರೀಚ್ಡ್ ಸಮ್ವೇರ್ ಎಲ್ಸ್. ಅದನ್ನು ತಿರ್ಗಾ ಬೇರೆ ಬೇರೆ ಕಂಟ್ರೀಸಲ್ಲಿರೋ ನಮ್ಮ ಕನ್ನಡಿಗರಿಗೆ ರೀಚ್ ಮಾಡೋ ಅಂಥ ಒಂದು ಪ್ರಯತ್ನ ಅಷ್ಟೇ. ಸೊ ಈಗ ಈ ಸಿನಿಮಾಗಳು ಅಥವಾ ಈ ಕನ್ನಡ ಸಿನಿಮಾಗಳ ಈ ಗ್ಯಾಪ್ ಇತ್ತು ಗೊತ್ತಾ, ಇದೊಂದು 6 ತಿಂಗಳು 7 ತಿಂಗಳ ಗ್ಯಾಪ್ ಇತ್ತು. ಅಂದರೆ ಕನ್ನಡ ಸಿನಿಮಾ ಜನನೇ ಥಿಯೇಟ್ರಿಗೆ ಬರ್ತಾರೆ, OTT ನೋಡ್ಕೊಳ್ತೇವೆ, ಟೆಲಿವಿಷನ್ ನೋಡ್ಕೊಳ್ತೇವೆ, ಕನ್ನಡಕ್ಕೆ ರೀಚ್ ಆಗ್ತದೆ, ಅದು ಥಿಯೇಟ್ರಿಗೆ ಜನ ಬರ್ತಿಲ್ಲ ಅಂದರೆ ಈಗ ಒಂದು ವಾರದಿಂದ ಈಚೆಗೆ ವಾಪಸ್ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಚೇತಕ್ಕೆ ಕಾಣ್ತಿದೆ. ಸೊ ಮಾರ್ಟಿನಿಂದ ಇದು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ನಾವು ರೀಚ್ ಆಗ್ತಿದೆ ಅನ್ನೋ ನಂಬಿಕೆ ನಮಗೂ ಕೂಡ ಇದೆ. ಅದೊಂದು ಹೆಮ್ಮೆ ಇದೆ, ಕನ್ನಡ ಸಿನಿಮಾ ನೋಡಿ ಬಂದ್ರಪ್ಪ ಅಂತ ಹೇಳೋದು. ಸೊ ನಿಮ್ಗೆ ಹೇಗೆ ಅನಿಸುತ್ತೆ? ಓಕೆ, ಮಾರ್ಟಿನ್ ಆ ಒಂದು ನಿರೀಕ್ಷೆಯನ್ನು ಮುಟ್ಟಿ ಯಾರೆಲ್ಲ ಒಂದು ಆಡಿಯನ್ಸ್ಗೆ ರೀಚ್ ಆಗ್ಬೇಕು? ಎಲ್ಲ ಟೈಪ್ ಆಫ್ ಆಡಿಯನ್ಸ್ಗೂ ರೀಚ್ ಆಗುತ್ತೆ, ಎಲ್ಲರೂ ಖುಷಿ ಆಗ್ತಾರೆ. ಕನ್ನಡ ಚಿತ್ರ ಇದು ನಮ್ಮ ಕನ್ನಡ ಚಿತ್ರ ಅಂತ ನಿಜಕ್ಕೂ ದೇಲ್ ಬಿ ಪ್ರೌಡ್ ಅಂತ ಒಂದು ನಂಬಿಕೆ ಇದೆ. ಅಂದರೆ ಹೀಗೆ ಕನ್ನಡ ನಮಗೂ ಕೂಡ ತುಂಬ ಸಿನಿಮಾಗಳು ನೋಡೋಣ ಅನಿಸುತ್ತೆ. ನನ್ನ ಕನ್ನಡ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ ಅಂತ ಹೇಳ್ಕೊಳ್ಳಿ ಪ್ರೌಡ್ ಅನಿಸುತ್ತೆ. ಮಾರ್ಟಿನಲ್ಲಿ ಅಂತ ಸಾಕಷ್ಟು ಎಲಿಮೆಂಟ್ಗಳು ನಾವು ಟ್ರೈಲರ್ ನೋಡಿದ್ದೀವಿ. ಸೊ ನಮಗೆ ಒಂದು ನಿರೀಕ್ಷೆ ಏನಿದೆ, ಟ್ರೈಲರ್ ಒಂದು ಮಾತ್ರ ಬಂದಿದೆ, ಇನ್ನೂ ಟ್ರೈಲರ್ಗಳು ಬಾಕಿ ಇದೆ ಅಂತ. ಇಲ್ಲ, ಅದಾದ್ಮೇಲೆ ಒಂದು ಅಫಿಷಿಯಲ್ ಟ್ರೈಲರ್ ಅಂತ ಅಕ್ಟೋಬರ್ ತಿಂಗಳಲ್ಲಿ ಬಿಡ್ತೀವಿ, ಬಿಫೋರ್ ರಿಲೀಸ್. ಥಿಯೇಟ್ರಿಕಲ್ ಟ್ರೈಲರ್ ಅಂತ ಒಂದು ಥಿಯೇಟ್ರಿಕಲ್ ಅಫಿಷಿಯಲ್ ಟ್ರೈಲರ್ ಅಂತ ಬಿಡ್ತೀವಿ. ಅಲ್ಲಿಗೆ ಅಷ್ಟು ಬರೋಷ್ಟರಲ್ಲಿ ಈ ಸಾಂಗ್ಗಳೆಲ್ಲ ಬಂದ್ಬಿಟ್ಟಿರುತ್ತೆ. ಸೊ ಹೇಗಿದೆ ಸರ್ ಪ್ಲಾನ್? ಅಂದರೆ ಇದಾದ್ಮೇಲಿಂದ ಇನ್ನೇನು ಹೊರದೇಶಗಳಿಗೆ ಹೋಗಿ ಪ್ರೆಸೆಂಟ್ ಮಾಡುವಂಥ ಪ್ಲಾನಿಂಗ್ ನಡೀತಾ ಇದೆ. ಇನ್ನು ಎಕ್ಸಿಕ್ಯೂಟ್ ಮಾಡೋ ಟೈಮಲ್ಲಿ ನಿಮ್ಗೆಲ್ಲರಿಗೂ ಅಪ್ಡೇಟ್ ಮಾಡ್ಬಿಡ್ತೀವಿ. ಸದ್ಯಕ್ಕೆ 2 ಲ್ಯಾಂಗ್ವೇಜ್ ಅಂದರೆ ಈಗ ಚೈನೀಸ್ ಹೇಳಿದ್ರಿ, ಒಂದಷ್ಟು ಲ್ಯಾಂಗ್ವೇಜ್ಗಳಲ್ಲಿ ಟ್ರೈಲರ್ ಬಂದಿದೆ, ದುಬೈಗೆ ಮತ್ತು ಬೆಂಗಾಲಿ ಎಲ್ಲ ಬಂದಿದೆ. ಇನ್ನೂ ಯಾವ್ದಾದ್ರು ಹೊಸ ಲ್ಯಾಂಗ್ವೇಜ್ಗಳು ಆ್ಯಡ್ ಆಗೋ ಚಾನ್ಸಸ್ ಇದೆ? ಇಲ್ಲ ಬ್ರೋ, ಈ 12 ಲ್ಯಾಂಗ್ವೇಜ್ ಸಾಕು. ಓಕೆ, ಕನ್ನಡ ಬಿಟ್ಟು ಭಾರತದ ಒಂದಷ್ಟು ಭಾಷೆಗಳ ಜೊತೆಗೆ ಹೊರದೇಶದ ಒಂದಷ್ಟು ಭಾಷೆಗಳು. ಹೌದು. ಸೊ ಫೈನಲಿ ಸರ್, ಈಗ ಏನು ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಕೂಡ ಅಟೆಂಡ್ ಮಾಡಿದ್ದೀರಾ, ಒಂದಷ್ಟು ರೆಸ್ಪಾನ್ಸ್ ಸಿಕ್ಕಿದೆ, ದೊಡ್ಡ ಮಟ್ಟದ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಹೇಗೆ ಅನಿಸ್ತಿದೆ? ಸೊ ಹೇಗಿರಲಿದೆ ಮಾರ್ಟಿನ್? ಅಂದರೆ ಇನ್ನೂ 2 ತಿಂಗಳು ಟೈಮ್ ಇದೆ, ಸೊ ಪ್ರಮೋಷನ್ ಕೂಡ ಆಗುತ್ತೆ. ಹೇಗಿರಲಿದೆ ಮಾರ್ಟಿನ್? ಏನು ಹೇಳ್ತೀರಾ ನಿಮ್ಮ ಅಭಿಮಾನಿಗಳಿಗೆ? ನನ್ನ ಫ್ಯಾನ್ಸು, ನನ್ನ VIPsಗೆ ಇವೆಲ್ಲ ಯಾವ ರೀತಿ ಅದ್ದೂರಿ ಬಹದ್ದೂರ್ ಭರ್ಜರಿ ಪೊಗರೆಲ್ಲ ನೋಡಿ ನನ್ನ ಆಶೀರ್ವಾದ ಮಾಡಿ ಕೈ ಹಿಡ್ದಿದ್ರು. ನಾನಂತೂ 100% ನಿಜ ಹೇಳ್ತೀನಿ, ಈ ಸಿನಿಮಾ ನಿಮಗೆ ಇಟ್ ವಿಲ್ ಬಿ ಎ ಟ್ರೀಟ್. ನೀವೆಲ್ಲರೂ ಹೆಮ್ಮೆ ಪಡ್ತೀರ ಮಾರ್ಟಿನ್ ಚಿತ್ರನ ನೋಡಿ. ನಿಮ್ಮ ಕುಟುಂಬದ ಸಮೇತ ಬಂದು ನೋಡೋ ಅಂಥ ಒಂದು ಒಳ್ಳೆ ಸಿನಿಮಾ ಇದು. ದಯವಿಟ್ಟು ನಾಡ ಹಬ್ಬ ದಸರಾಗೆ ಬಿಡುಗಡೆ ಆಗ್ತಾಯಿದೆ, ಅಕ್ಟೋಬರ್ 11ನೇ ತಾರೀಕು. ಕುಟುಂಬದ ಸಮೇತ ಬಂದು ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್, ಥ್ಯಾಂಕ್ ಯು ಸೊ ಮಚ್. ಜಯ ಆಂಜನೇಯ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.